Prayer begin. दया करदान भक्ति का हमें परमात्मा देना, दया करना हमारी आत्मा में शुद्धता देना, हमारे ध्यान में आओ प्रभु, आंखों में बस जाओ, अंधेरे दिल में आकर के परम ज्योति जगा देना, बहा दो प्रेम की गंगा, दिलों में प्रेम का सागर, हमें आपस में मिलजुल कर प्रभु Can you set that happening? Yeah. Very good. Whoever can step in, please. ತರಬೇತಿಗಳ ಬಗ್ಗೆ ಯೋಜಿಸಿ ಸಾಕಷ್ಟು ಚಿಂತನ ಮಂಥನ ಮಾಡಿ ಎಲ್ಲ ಒಂದು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಡಿಸ್ಕಷನ್ ಮಾಡಿ ಯಾವ ಕಾರ್ಯಕ್ರಮ ಇರಬೇಕು, ಸಮಾಜಮುಖಿಯಾಗಿರ್ಲಿಕ್ಕೆ ಏನು ಕಾರ್ಯಕ್ರಮಗಳು ಬೇಕು, ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಯಾವ ಕಾರ್ಯಕ್ರಮ ಬೇಕು, ಶಿಕ್ಷಕರ ಜ್ಞಾನವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಯಾವ ರೀತಿ ತರಬೇತಿಗಳು ಬೇಕು ಅಂತ ಸಾಕಷ್ಟು ಚಿಂತನ ಮಂಥನ ಮಾಡಿ 2026-27 ಸುಂದರವಾಗಿ ಮೂಡಿಸಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಈ ಪುಸ್ತಕ 2016-17 ಸಾಲಿಗೆ ಪ್ರಥಮವಾಗಿ ಇಡೀ ಇಂಡಿಯಾ ದೇಶದಲ್ಲಿ ಯಾವ ರಾಜ್ಯದವರು ಕೂಡ ಈ ಥರ ಈ ಒಂದು ಪುಸ್ತಕವನ್ನು ರೂಪುರೇಷೆಯನ್ನ ಮಾಡ್ತಾ ಇಲ್ಲ. ಆದರೆ ಕರ್ನಾಟಕ ರಾಜ್ಯ ಯೋಜನಾ ಪುಸ್ತಕವನ್ನು ಮೊದಲೇ 3 ತಿಂಗಳ ಮುಂಚೆ ಪ್ರಿಪೇರ್ ಮಾಡಿ ರೂಪಿಸುವಂಥ ಒಂದು ಪದ್ಧತಿಯನ್ನು ರಾಜ್ಯ ಮುಖ್ಯ ಆಯುಕ್ತರು ನಮಗೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ. ಇದರ ಪ್ರಕಾರ ಈ ಪುಸ್ತಕದಲ್ಲಿ ಸಂದೇಶಗಳಿದೆ. ಕರ್ನಾಟಕದ ಘನತೆವೆತ್ತ ರಾಜ್ಯಪಾಲರು, ಮಾನ್ಯ ಮುಖ್ಯಮಂತ್ರಿಗಳು, ಹೆಚ್ಚುವರಿ ರಾಜ್ಯ ಮುಖ್ಯ ಆಯುಕ್ತರಂತ UT ಖಾದರ್ ಸರ್ ಅವರು ಕೂಡ ಇದರಲ್ಲಿ ಮೆಸೇಜ್ ಇದೆ. ಹಾಗೆ ಶಿಕ್ಷಣ ಇಲಾಖೆ, ಹೈಯರ್ ಎಜುಕೇಷನ್ ಎಲ್ಲ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಒಂದು ಸಂದೇಶ, ಒಂದು ಉತ್ತಮವಾದಂಥ ಒಂದು ಪ್ರೋತ್ಸಾಹ ಈ ಒಂದು ಮೆಸೇಜಲ್ಲಿದೆ. ಹಾಗೆ ಮೆಸೇಜ್ ನಂತರ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಪ್ರಕಟಣಾ ಸಮಿತಿ ಅಧ್ಯಕ್ಷರು ಶ್ರೀಯುತ ಗೋರು ಚನ್ನಬಸಪ್ಪನವರ ಆಶಯದ ನುಡಿ ಕೂಡ ಈ ಪುಸ್ತಕಕ್ಕೆ ಒಂದು ಹೆಮ್ಮೆಯಾಗಿ ಹೊರ ಹೊಮ್ಮಿದೆ. ಹಾಗೆ ರಾಜ್ಯ ಮುಖ್ಯ ಆಯುಕ್ತ ನುಡಿಯೊಂದಿಗೆ 26-27 ಸಾಲಿ ಪ್ರತಿ ತಿಂಗಳು ಕೂಡ ಜೂನ್ ಮಾಹೆಯಿಂದ ಪ್ರಾರಂಭವಾಗುತ್ತೆ, ಮಾರ್ಚ್ 31ಕ್ಕೆ ಅಂತ್ಯಗೊಳ್ಳುತ್ತೆ. ಪ್ರತಿ ತಿಂಗಳು ಒಂದೊಂದು ಧ್ಯೇಯವನ್ನು ಇಟ್ಕೊಂಡು ಆ ತಿಂಗಳ ಒಂದು ವಿಶೇಷತೆ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟು ದಳ ಹಂತದಿಂದ, ತಾಲೂಕು ಹಂತದಿಂದ, ಜಿಲ್ಲಾ ಹಂತದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಯಾವ ಚಟುವಟಿಕೆ ನಡೀತದೆ ಇದು ಮುಂಚೆನೇ ನಮ್ಮ ಶಿಕ್ಷಕರಿಗೆ, ಮಕ್ಕಳಿಗೆ ಗೊತ್ತಾದರೆ ಅವರು ಒಂದು ಕಾರ್ಯಕ್ರಮವನ್ನು ಒಂದು ಬರಲಿಕ್ಕೆ, ಭಾಗವಹಿಸಲಿಕ್ಕೆ, ಯೋಜಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ ಪ್ರತಿ ತಿಂಗಳು ಕೂಡ ಒಂದೊಂದು ಕಾರ್ಯಕ್ರಮವನ್ನು ಧ್ಯೇಯ ಇಟ್ಕೊಂಡು ಆ ತಿಂಗಳಲ್ಲಿ ಬರುವಂತಹ ಸರ್ಕಾರಿ ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ಸಂಸ್ಥೆಯ 26-27 ಸಾಲಿನ ವಾರ್ಷಿಕ ಕಾರ್ಯಕ್ರಮಗಳ ಯೋಜನಾ ಪುಸ್ತಕದ ಬಿಡುಗಡೆಯ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ಸಭಾವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿ ಬಹುಶಃ ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ನ ಎಲ್ಲಾ ಕಾರ್ಯಕ್ರಮಗಳಿಗೆ ನೇತೃತ್ವವನ್ನು ಕೊಟ್ಟು ಇವತ್ತು ಕರ್ನಾಟಕ ಭಾರತ್ ಮತ್ತು ಗೈಡ್ಸ್ ನಮ್ಮ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಗುರುತಿಸಿಕೊಳ್ಳಲಿಕ್ಕೆ ಪ್ರಮುಖ ಕಾರಣಕರ್ತರಾಗಿರುವಂತಹ ಮುಕ್ತ ಆಯುಕ್ತರಾಗಿರುವಂತಹ ಸನ್ಮಾನ್ಯ PJ ಸಂಜಯ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತ ನಮ್ಗೆ ಅತ್ಯಂತ ಗೌರವಿತರು, ನಮ್ಗೆ ಹಿರಿಯರು ಮತ್ತು ಈ ಪುಸ್ತಕದ ಅಧ್ಯಕ್ಷ ವಹಿಸುವಂತ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ವಹಿಸುವಂತ ಶ್ರೀ ಕೊಂಡಜ್ಜಿ ಶ್ರೀ ಶಾಂಗಪ್ಪನವರೇ, ಅದೇ ವೇದಿಕೆ ಮೇಲೆ ಉಪಸ್ಥಿತವಂತ ಬಹುಶಃ ನಮ್ಮ ಈ ಪುಸ್ತಕ ಪರಿಚಯ ಶ್ರೀಮತಿ ಮಂಜುಳಾ ಅವರೇ, ನಮ್ಮ ಅದೇ ನಮ್ಮ ಗೌರವಂತ ಮಂಜುಳಾ ಅವರೇ, ಗೀತಾ ನಟರಾಜ್ ಅವರೇ, ಇಂತೆಲ್ಲ ನಮ್ಮ ಸ್ಕೌಟ್ಸ್ ನ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳೇ, ಗೈಡ್ಸ್ ನ ಜಿಲ್ಲಾ ಮಟ್ಟದ ಹಾಗೂ ರಾಜ್ಯ ಮಟ್ಟದ
ಅಧಿಕಾರಿಗಳೇ ಹಾಗೂ ಇನ್ನಿತರ ಈ ಕಚೇರಿಯ ಅಧಿಕಾರಿ ಸಿಬ್ಬಂದಿ ವರ್ಗದವರೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ಬಹುಶಃ ಬಾಲ್ ಸ್ಕೌಟ್ ಮತ್ತು ಗೈಡ್ನ ಕಚೇರಿ ನಿಮ್ಮ ಜೊತೆ ಇರ್ಲಿಕ್ಕೆ ನಾನು ಬಹುಶಃ ಉಪಾಯುಕ್ತನಾಗಿದ್ದೇನೆ, ಅದು ನನ್ನ ಜವಾಬ್ದಾರಿ. ಎರಡನೇದು ಬಹುಶಃ ನಾನು ಈ ಒಂದು ಕ್ಯಾಂಪಸ್ಗೆ ನಾನು ಈಗಾಗಲೇ ಹಿಂದೆ ಕೂಡ ಹೇಳಿದ್ದೇನೆ, ನಾನಿದು ಶಾಸಕನಾಗುವ ಮೊದಲೇ ನಾನು 6ನೇ ಕ್ಲಾಸ್ನಲ್ಲಿರುವಾಗ ಬಹುಶಃ ಈ ಕ್ಯಾಂಪಸ್ಗೆ ನಾನು ಬರ್ತಾ ಇದ್ದೆ. ಯಾಕಂದ್ರೆ ನಾನು ಸ್ಕೌಟ್ ಅಲ್ಲಿದ್ದ ಸಂದರ್ಭ ನಮ್ಗೆ ದೊಡ್ಡಬಳ್ಳಾಪುರ ಕ್ಯಾಂಪ್ ಇತ್ತು. ದೊಡ್ಡಬಳ್ಳಾಪುರ ಕ್ಯಾಂಪ್ ನಾವು ಹೋಗುವಾಗ ಮೆಜೆಸ್ಟಿಕ್ ಇಂದ ಅಲ್ಲಿಂದ ದೊಡ್ಡಬಳ್ಳಾಪುರ ಟ್ರೈನ್ ಇಟ್ಕೊಂಡು ಹೋಗ್ತಿದ್ದೆವು. ಬರುವಾಗ ಅಲ್ಲಿಂದ ಬೆಳಿಗ್ಗೆ ಬಿಡ್ತಾರೆ, ನಮ್ಗೆ ಸಂಜೆ ಮತ್ತೆ ಟ್ರೈನ್ ಇರುದು ಅವಾಗ ಮಂಗಳೂರಿಗೆ 5ರಲ್ಲಿ. ಈ ಹೊತ್ತ ಬಹುಶಃ ಇಲ್ಲಿ ಬ್ಯಾಗ್ ಅನ್ನು ಇಟ್ಟುಕೊಂಡು ಮತ್ತೆ ಬೆಂಗಳೂರು ಸುತ್ತಾಡಲಿಕ್ಕೆ ಹೋಗುದು, ಬೆಳಗ್ಗೆ ಸಂಜೆ ಪಿಕ್ಚರ್ಗೆ ಹೋಗೋದು, ಇದೆಲ್ಲ ಮತ್ತೆ ರಾತ್ರಿ ಮತ್ತೆ ಇಲ್ಲಿ ಬಂದು ಬ್ಯಾಗ್ ಅನ್ನು ತಕೊಂಡು ಹೋಗೋದು. ಆ ನೆನಪೇ ಬಹುಶಃ ಯಾವಾಗ ಇಲ್ಲಿಗೆ ಬರುವಾಗ ಹೌದು. ಅದ ನಂತರ ಬಹುಶಃ ಇವತ್ತು ಶಾಸಕನಾಗಿ ಬರುವಂತ ಅವಕಾಶ ಇತ್ತು. ಶಾಸಕನಾಗಿ ಸಂದರ್ಭದಲ್ಲಿ ಪಚ್ಚಮಡಿಯಲ್ಲಿ ಎಸ್ಎಲ್ ಕಮಿಷನ್ ಟ್ರೈನಿಂಗ್ ಕ್ಯಾಂಪ್ ಅನ್ನು ಕೂಡ ನಾನು ಭಾಗವಹಿಸಿದೆ. ಬಿ.ಜೆ. ಸಿಂಧೇಜಿ ಅವರು ಬಹುಶಃ ಇವತ್ತು ನಾನು ಮತ್ತೆ ಸಕ್ರಿಯ ಅದರಲ್ಲಿ ಆಗಿದ್ದ ಕರೆದು ಸಗ್ಗೊಳಿಸಿ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಇದೀಗ ಸ್ಪೀಕರ್ ಆಗಿ ಮತ್ತೆ ಇವತ್ತು ಸಚಿವರಾಗಿ ಇವತ್ತು ಬರುವಂತ ಅವಕಾಶ ಇವತ್ತು ಆಗಿದೆ. ಅದಕ್ಕೆ ನಿಮ್ಮೆಲ್ಲ ಈ ಸಹಕಾರಕ್ಕೆ ಮಾರ್ಗದರ್ಶನಕ್ಕೆ ಆತಿಶವಾದ ಧನ್ಯವಾದ ಸಲ್ಲಿಸುತ್ತಾ, ಮುಂದಿನ ದಿನಗಳಲ್ಲಿ ಕೂಡ ಸಮಾಜಕ್ಕೆ ಮತ್ತು ರಾಜ್ಯ ಜನತೆಗೆ ಅತ್ಯುತ್ತಮ ಕೆಲಸ ಮಾಡಲಿಕ್ಕೆ ಬಹುಶಃ ನನಗೆ ಹೋಲಿಸಿಕೊಳ್ಳಿಕ್ಕೆ ಬೇಕಾಗಿ ಬಹುಶಃ ನಿಮ್ಮೆಲ್ಲರ ಮಾರ್ಗದರ್ಶನ ಸಲಹೆ ಸೂಚನೆ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಕೊಟ್ಟಂತ ಇವತ್ತು ಸನ್ಮಾನ ಗೌರವ ಅದನ್ನು ಕೊಟ್ಟಂತ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು. ಯಾವುದೇ ಒಂದು ನಮ್ಮ ವ್ಯಕ್ತಿತ್ವಕ್ಕ, ನಮ್ಮ ಸಂಸ್ಥೆಗ ಅಥವಾ ನಮ್ಮ ಈ ರಾಜ್ಯಕ್ಕೆ ಕಪ್ಪು ಚುಕ್ಕೆ ಬದ ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗುವ ಸಂದರ್ಭದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಮಾರ್ಗದರ್ಶನ ಇರ್ಲಿ ಅಂತ ಕೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು. ಬಹುಶಃ ನನಗೆ ಅತ್ಯಂತ ಸಂತೋಷ ಏನು, ನಾನು ಬಹುಶಃ ಮಂತ್ರಿಯಾಗಿ ಸ್ಕೌಟ್ ಅಲ್ಲಿ ಭಾಗವಹಿಸಿದ ದೊಡ್ಡ ವಿಶೇಷ ಏನು, ಶಂಗುಪ ಅತ್ಯಂತ ಹಿರಿಯರು ಈ ವಯಸ್ಸಿನಾದ್ರೂ ಕೂಡ ನಮ್ಗಿಂತ ಬೇಗ ಬಂದು ಕೂತ್ಕೊಂಡು ಬಹುಶಃ ನಮ್ಗೊಂದು ಪ್ರೇರಣೆ ಆಗಿದಲ್ಲ, ದೊಡ್ಡ ಮಟ್ಟದ ಒಂದು ಸಂದೇಶ ಇವತ್ತು ನಾವು ರಾಜ್ಯಕ್ಕೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತವ್ರು. ಆದ ಕಾರಣ ಅಂತವರ ಎಲ್ಲ ಸಂಘ ಸಿಂಧೇಜಿ ಅಂತ ಮಾರ್ಗದರ್ಶನ ಎಲ್ಲ ಯುವಜನಾಂಗಕ್ಕೆ ಅತಿ ಅಗತ್ಯ. ಸ್ಕೌಟಿಂಗ್ ಬಗ್ಗೆ ಮತ್ತು ರೋಸ್ ಬಗ್ಗೆ ನಿಮ್ಗೆಲ್ಲ ಕಡೆ ಗೊತ್ತಿದೆ, ನಾನು ಜಾಸ್ತಿ ಹೆಚ್ಚೇನು ಹೋಗುದಿಲ್ಲ. ಮುಂದಿನ ಸಹ ಖಂಡಿತವಾಗಿ ಮಾತಾಡ್ತೇನೆ. ಬಹುಶಃ ಇವತ್ತು ಈ ಒಂದು ವಾರ್ಷಿಕ ಆ ಒಂದು ಯೋಜನೆ ಪುಸ್ತಕ ಯೋಜನೆ ಬಿಡುಗಡೆ ಮಾಡಿ ಬಹಳ ಅಚ್ಚುಕಟ್ಟಾಗಿ ಸುಂದರವಾಗಿ ಆಗಿದೆ. ಬಹಳ ಸ್ಪಷ್ಟತೆಯಿಂದ ಎಲ್ಲಾ ವಿಚಾರಗಳು ಇವತ್ತು ಇದೆ. ಅದರ ಪ್ರತಿಯೊಬ್ಬ ಯಾರು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸ್ಕೌಟ್ ಟೀಚರ್ ಇರಲಿ, ಮಾಸ್ಟರ್ ಇರಲಿ, ಮತ್ತು ಇನ್ನಿತರ ಮುಖ್ಯಸ್ಥರು ಇರಲಿ, ಇವ್ರಿಗೆ ಯಾವುದೇ ಮಾಹಿತಿ ಬೇಕಾದ್ರೂ ಕೊಡುವಂತ ಒಂದು ನಮ್ಮ ಇಡೀ ಸ್ಕೌಟ್ ನ ವ್ಯವಸ್ಥೆಯ ಆ ಒಂದು ಸಿಸ್ಟಮ್ ಅನ್ನು ತಳಮಟ್ಟಕ್ಕೆ ಟ್ರಾನ್ಸ್ಫಾರ್ಮೇಶನ್ ಇವತ್ತು ಬಹಳ ಟ್ರಾನ್ಸ್ಪರೆಂಟ್ ಆಗಿ ಕೊಡುವಂತ ಒಂದು ಸಂದೇಶ ಕೂಡ ಆದಂತ ಸಂದರ್ಭದಲ್ಲಿ ಇದನ್ನ ಪ್ರಯೋಜನ ಪ್ರತಿಯೊಬ್ಬರು ಕೂಡ ಸಿಕ್ಕುವಂತ ಅವಕಾಶ ಆಗಲಿ. ಬಹುಶಃ ಇದನ್ನು ಬಿಡುಗಡೆ ಮಾಡ್ಲಿಕ್ಕೆ ಸುಲಭ, ಇದನ್ನು ಮಾಡ್ಲಿಕ್ಕೆ ಬಹಳ ಶ್ರಮ ಇದೆ, ಕಷ್ಟ ಇದೆ, ಸಮಯ ಕೂಡ ಬೇಕಾಗ್ತದೆ. ಆದ ಕಾರಣ ಯಾರು ಇದಕ್ಕೆ ಬಿ.ಜೆ. ಸಿಂಧೇಜಿ ಅವರ ನೇತೃತ್ವದಲ್ಲಿ ಯಾರು ಇದಕ್ಕೆ ಶ್ರಮ ಪಟ್ಟಿದ್ದಾರ, ಯಾರೆಲ್ಲ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ, ಅವರೆಲ್ಲರಿಗೂ ನಾನು ವಿಶೇಷವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸಿ ಮತ್ತೊಮ್ಮೆ ನನ್ನ ಶುಭಾಶಯ ಸಲ್ಲಿಸಿ, ಬಹುಶಃ ಶಂಭುಜಿ ಹೇಳಿದಾಗೆ ನಾನು ಮತ್ತು ಸಿಂಧೇಜಿ ನಿಮ್ಮನ್ನೆಲ್ಲ ಸೇರಿಸಿಕೊಂಡು ಏನೇನ್ ಸಮಸ್ಯೆ ಇದೆ ಅದನ್ನ ಖಂಡಿತವಾಗಿ ಅಂತ ಆದಷ್ಟು ಬೇಗನೆ ಅದನ್ನ ಬಗೆಹರಿಸಕ್ಕೆ ನಾವೆಲ್ಲ ಪ್ರಯತ್ನ ಪಡುವ ಅಂತ ಹೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್. ಈ ದಿವಸ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಆರೋಗ್ಯ ಮಂತ್ರಿಗಳಾದ ಮಾನ್ಯ ಯುಟಿ ಖಾದರ್ ಅವರು, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಅಡಿಷನಲ್ ಸ್ಟೇಟ್ ಚೀಫ್ ಕಮಿಷನರ್ ಆಗಿರುವ ಮಾನ್ಯ ಖಾದರ್ ಸಾಹೇಬರು ಬಂದು ಇದನ್ನ ಉದ್ಘಾಟನೆ ಮಾಡಿರೋದು ಅಥವಾ ಪುಸ್ತಕದ ಬಿಡುಗಡೆ ಮಾಡಿರೋದು ನಮ್ಗೆಲ್ಲ ಬಹಳ ಸಂತೋಷದ ವಿಚಾರ. ಅವ್ರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಕಳೆದ 10 ವರ್ಷಗಳಿಂದ 365 ದಿನಗಳ ಕಾಲ ಬೇಸಿಗೆ ರಜೆಯಲ್ಲೂ ಸಹಿತ ಮಕ್ಕಳು ಏನ್ ಮಾಡ್ಬೇಕು ಅನ್ನೋದನ್ನ ಬಹುಶಃ ಭಾರತ ದೇಶದಲ್ಲಿ ಎಲ್ಲೂ ಸಹಿತ ಇಂತ ಒಂದು ಪುಸ್ತಕ ಸ್ಕೌಟ್ ಗೈಡ್ಸ್ ಅವರು ಮಾಡಕ್ ಆಗಿಲ್ಲ. ಕಳೆದ ವರ್ಷ ಬೇಸಿಗೆ ಶಿಬಿರದಲ್ಲಿ ಸರ್ಕಾರ ಮಕ್ಕಳಿಗೆ ರಜೆ ಕೊಟ್ಟಿದ್ರು ಸಹಿತ ನಾವು ಸ್ಕೌಟ್ ಗೈಡ್ಸ್ ಮೂಲಕ ಅವರಿಗೆ ರಜೆ ಕೊಟ್ಟು 5 ದಿನದಿಂದ 10 ದಿನಗಳ ಕಾಲ ಶಿಬಿರ ಮಾಡಿ ತಮ್ಗೆಲ್ಲ ಗೊತ್ತಿದೆ. ನಮ್ಮ ಡಿಸ್ಟ್ರಿಕ್ಟ್ ಚೀಫ್ ಕಮಿಷನರ್ಗಳು, ನಮ್ಮ ಸ್ಟೇಟ್ ಆಫೀಸ್ ಬೇರರ್ಸು, ನಮ್ಮ ಸ್ಕೌಟ್ ಕಮಿಷನರ್ಸ್, ಗೈಡ್ ಕಮಿಷನರ್ಸ್, ನಮ್ಮ ಎಂಪ್ಲಾಯೀಸು, ಆಫೀಸರ್ಸು, ಪೇಪರ್ನವರು, ಮತ್ತೆ ಜಿಲ್ಲಾ ಆಡಳಿತದವರು, ಮುಖ್ಯವಾಗಿ ಜಿಲ್ಲಾ ಪರಿಷತ್ನವರು, DDPAಗಳು, ಯೂನಿವರ್ಸಿಟಿ ವೈಸ್ ಚಾನ್ಸಲರ್ಸ್, ಇವರೆಲ್ಲರೂ ಸಹಿತ ಸಹಕಾರ ಕೊಟ್ಟಿರೋದ್ರಿಂದ ಕಳೆದ ವರ್ಷ ನಾವು 8,65,000
ಸೆನ್ಸಸ್ ಅನ್ನ ನಾವು ರೀಚ್ ಆಗಿದ್ದೇವೆ. ಈ ವರ್ಷ ಅದೇನು ಅಂತ ನನಗೆ ಗೊತ್ತಿಲ್ಲ. ನಾನು ಈಗಾಗಲೇ ಜೂನ್ನಿಂದ ಇವತ್ತಿನವರೆಗೂ ಸಹಿತ ಸುಮಾರು 8-10 ಜಿಲ್ಲೆಗಳಿಗೆ ಒಂದೊಂದು ದಿನದ ಭೇಟಿಯನ್ನು ಕೊಟ್ಟು ರಿವ್ಯೂ ಮಾಡಿದ್ದೇನೆ. ಎಲ್ಲಾ ಕಡೆಗಳಲ್ಲೂ ಆಕ್ಟಿವ್ ಆಗಿ, ಇನ್ಆಕ್ಟಿವ್ ಆಗಿದ್ರು ಅಂತ ಲೀಡರ್ಸ್ ಎಲ್ಲ ಆಕ್ಟಿವ್ ಆಗಿ ನಮ್ಮ DDPAಗಳು, DDPUಗಳು ಮತ್ತೆ BEOಗಳು, ಮುಖ್ಯವಾಗಿ ವೈಸ್ ಚಾನ್ಸಲರ್ಗಳು ಸಭೆಗಳಲ್ಲಿ ಭಾಗವಹಿಸಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆಲ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮ್ಮಲ್ಲಿ 2-3 ಸಮಸ್ಯೆ ಇದೆ. ಒಂದು, ನಮ್ಗೆ ಕಳೆದ 1 ವರ್ಷದಿಂದ ಯಾರೋ ಒಂದು ಪಿಟಿಷನ್ ಕೊಟ್ಟರು ಅನ್ನೋ ಕಾರಣದಿಂದಾಗಿ ಅದನ್ನೇ ಒಂದು ದೊಡ್ಡ ಸಮಸ್ಯೆಯನ್ನಾಗಿ ಶಿಕ್ಷಣ ಇಲಾಖೆಯ ಭ್ರಷ್ಟ ಅಧಿಕಾರಿಗಳು ಅದನ್ನ ದೊಡ್ಡದಾಗಿ ಮಾಡಿ ಕಾರ್ಯದರ್ಶಿಗಳಿಗೆ ಹೇಳಿ ನಮಗೆ ₹1 ಹಣನೂ ಸಹಿತ ಇದುವರೆಗೂ ಬಿಡುಗಡೆ ಮಾಡಿಲ್ಲ ಕಳೆದ 2 ವರ್ಷಗಳಲ್ಲಿ. ಫೈನಾನ್ಷಿಯಲ್ ಇಯರ್ನಲ್ಲಿ ಲಾಸ್ಟ್ ಬಜೆಟ್ ಅಲ್ಲಿ ಇಲ್ಲ, ಏನು ಕೊಟ್ಟಿಲ್ಲ. ಬಜೆಟ್ ಇದೆ ಬಿಡುಗಡೆ ಆಗಿದೆ. ಮತ್ತೆ ನಾನು ಇದನ್ನ ಇದುವರೆಗೂ ಈ ಗಳಿಗೆವರೆಗೂ ಸಹಿತ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗಾಗ್ಲಿ ಅಥವಾ ನಮ್ಮ ಇವತ್ತಿನ ಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವ್ರಿಗಾಗ್ಲಿ ತಮ್ಮ ಗಮನಕ್ಕಾಗ್ಲಿ ನಾನು ಉದ್ದೇಶಪೂರ್ವಕವಾಗಿ ತಂದಿಲ್ಲ. ನೋಡೋಣ, ಈ ಅಧಿಕಾರಿಗಳಿಗೆ ಸ್ಕೌಟ್ ಗೈಡ್ಸ್ ಬೇಕಾಗಿದೆಯೋ ಇಲ್ವೋ ಅನ್ನತಕ್ಕಂಥ ಸಂಶಯ ನನಗೆ ಬಹಳ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಒಂದು ರೀತಿಯಲ್ಲಿ ನಾವೇನೋ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡ್ತೀವಿ ಅನ್ನೋ ದೃಷ್ಟಿಕೋನವು ಸಹಿತ ಕೆಲವ್ರಿಗೆ ಇರೋದನ್ನ ನೋಡಿ ನನಗೆ ಬಹಳ ನೋವು ಸಹಿತ ಇದೆ ಸರ್. ಇದನ್ನ ನಾನು ಕೆಲವು ಶಾಸಕರಿಗೆ ಈಗಾಗಲೇ ಮಾತನಾಡಿದ್ದೇನೆ. ಅವರೆಲ್ಲ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಿನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಅಂತಕ್ಕಂಥ ವಿಷಯವನ್ನು ಸಹಿತ ನಾನು ಹೇಳಿದ್ದೇನೆ. ಆದ್ರೆ ನಾನು ಸರ್ಕಾರದ ಒಂದು ಬೆಂಬಲಿಗ, ಆಡಳಿತ ಪಕ್ಷದಲ್ಲಿ ಇರೋದ್ರಿಂದಾಗಿ ನಾನು ಇದನ್ನು ಸಾರ್ವಜನಿಕವಾಗಿ ಇದುವರೆಗೂ ಹೇಳಿಲ್ಲ, ಹೇಳೋದು ಇಲ್ಲ ನಾನು. ಆದ್ರೆ ತಾವು ದೊಡ್ಡ ಮನಸ್ಸು ಮಾಡಿ, ನಮ್ಮ ಕಾರ್ಯದರ್ಶಿಗಳು ನಮ್ಮ ಪರವಾಗಿದ್ದಾರೆ, ಎಜುಕೇಶನ್ ಸೆಕ್ರೆಟರಿ ನಮ್ಮ ಪರವಾಗಿದ್ದಾರೆ, ಹಣಕಾಸಿನ ಕಾರ್ಯದರ್ಶಿಗಳು ನಮ್ಮ ಪರವಾಗಿದ್ದಾರೆ. ಇಂಥ ಕಷ್ಟ ಕಾಲದಲ್ಲೂ ಪಿಳುಕುಳದಲ್ಲಿ ಸುಮಾರು 15 ಕೋಟಿ ರೂಪಾಯಿನಲ್ಲಿ ಕಟ್ಟಿರ್ತಕ್ಕಂಥ ನಮ್ಮ ಟ್ರೈನಿಂಗ್ ಸೆಂಟರ್ಗೆ ನೆನ್ನೆ ಬೆಳಿಗ್ಗೆ, ಕಳೆದ ವರ್ಷದ ದುಡ್ಡು ನೆನ್ನೆ ಬೆಳಿಗ್ಗೆ ನಾನು ಗಲಾಟೆ ಮಾಡಿದ್ಮೇಲೆ RTGS ಮೂಲಕ 2 ಕೋಟಿ ರೀಚ್ ಆಗಿದೆ. ಇನ್ನು ನಮ್ಗೆ ಸುಮಾರು 7-8 ಕೋಟಿ ರೂಪಾಯಿ ಸರ್ಕಾರದಿಂದ ಬರೋದಿದೆ. ತಾವು ಈಗ ಬಹಳ ಪ್ರಮುಖವಾದ ಒಂದು ಸ್ಥಾನದಲ್ಲಿ ಇರೋದ್ರಿಂದ ಮುಂದೆ ನಿಮ್ಮ ಸರ್ಕಾರನೇ ಬರ್ತದೆ. ಆದ್ರೆ ಈಗಿರ್ತಕ್ಕಂಥ ಒಂದು 20-22 ತಿಂಗಳ ಸಂದರ್ಭದಲ್ಲಿ ನಮ್ದೊಂದು 2-3 ಸಮಸ್ಯೆ ಇದೆ. ಒಂದು ತಕರಾರಿವೆ, ಕೆಲವು ಜಮೀನುಗಳದ್ದು, ಒಂದು ಬಿಲ್ಡಿಂಗ್ ಒಂದು ತಕರಾರಿದೆ, ಹಣಕಾಸಿನ ಮೂಲಭೂತ ಸೌಕರ್ಯಕ್ಕೆ ಒಂದಷ್ಟು ದುಡ್ಡು ಬೇಕಾಗಿದೆ, ಒಂದು 25 ಕೋಟಿ ರೂಪಾಯಿ ನಮ್ಗೆ ಬೇಕಾಗಿದೆ. ಇದಕ್ಕೆಲ್ಲ ತಾವು ದೊಡ್ಡ ಮನ್ಸು ಮಾಡಿದ್ರೆ ನಮ್ಮ ಸ್ಕೌಟ್ ಅವರೇ ಇದ್ದೀರಾ, ತಾವು ಮಾಡ್ಕೊಡ್ತೀರಾ ಅನ್ನೋ ವಿಶ್ವಾಸ ನನ್ನದಾಗಿದೆ. ನಾನು ಶಿವಕುಮಾರ್ ಅವ್ರನ್ನ ಇದುವರೆಗೂ ಅವ್ರ ಮುಖ್ಯಮಂತ್ರಿ ಆದ್ಮೇಲೆ ಭೇಟಿ ಆಗಿಲ್ಲ, ಮಾತನಾಡಿದ್ದೇನೆ 3-4 ಸಾರಿ. ಅವರು ಆಗಾಗ ಫೋನ್ ಮಾಡ್ತಾ ಇರ್ತಾರೆ. ಇಲ್ಲ, ಒಂದು ಅರ್ಧ ಗಂಟೆ ಕೂತ್ ಚರ್ಚೆ ಮಾಡೋಣ ಅಂತ ಹೇಳಿ ಒಂದು ಸಭೆ ಕರೆದವರಿದ್ದಾರೆ. ತಾವು ದಯಮಾಡಿ ಅವಶ್ಯಕವಾಗಿ ಬರಬೇಕು ಅಂತ ಹೇಳಿ ನಾನು ವಿನಂತಿಯನ್ನ ಈ ಸಂದರ್ಭದಲ್ಲಿ ಆಸ್ ಅಡಿಷನಲ್ ಚೀಫ್ ಕಮಿಷನರ್ ನೀವು ಬರಬೇಕು ನಾನು ವಿನಂತಿ ಮಾಡ್ತೇನೆ. ಉಳಿದದ್ದು ಇಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ನಮ್ಮ ಯೂನಿಫಾರ್ಮ್ ಹಾಕೊಂಡಿರೋರು ಫಸ್ಟ್ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಕಳೆದ ವರ್ಷ ಬಹಳ ಜನ ಈ ಪುಸ್ತಕ ನೀವು ಓದಿಲ್ಲ. ನಾವು ಈ ಪುಸ್ತಕ ಪ್ರಿಂಟ್ ಮಾಡಿ ಯೂನಿಟ್ ಲೀಡರ್ಸ್ ಕಳ್ಸಕ್ಕೆ ಕನಿಷ್ಠ 10-12 ಲಕ್ಷ ರೂಪಾಯಿ ನಮ್ಗೆ ಖರ್ಚಾಗ್ತದೆ. ನಾವು ಈ ಹಿಂದೆ ನೀವು ನೋಡ್ತಾ ಇದ್ದೀರಾ, ಈ ತರ ನಾವು ಭಿಕ್ಷೆ ಎತ್ತಿ ಅಡ್ವರ್ಟೈಸ್ಮೆಂಟ್ ಕಲೆಕ್ಟ್ ಮಾಡಿ ಅವ್ರ ಮೂಲಕವಾಗಿ ಇದನ್ನೆಲ್ಲ ಪ್ರಿಂಟ್ ಮಾಡ್ತೇವೆ. ಇದಕ್ಕೊಂದು ಮರ್ಯಾದೆ ಕೊಡ್ಬೇಕು ನಾವು ಪುಸ್ತಕಕ್ಕೆ. ಅನೇಕರು ನನ್ನ ಆಫೀಸ್ ಬೇರಸ್ ಇದನ್ನ ಓದ್ತಕ್ಕಂಥ ಸೌಜನ್ಯವನ್ನು ತೋರಿಸಿಲ್ಲ. ನನಗೆ ಬಹಳ ನೋವಾಗ್ತದೆ ಇದನ್ನ ಮಾಡಿದಾಗ. ಇದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಕ್ಕಂಥದ್ದು ಆ ಸಮಿತಿಯವರು, ಮಾನ್ಯ ಷಡಕ್ಷರಿಯವರು, ಚಿಕ್ಕಮಗಳೂರಿನ DCC ಅವರು, ನಮ್ಮ SOCಗಳು, STCಗಳು, ನಮ್ಮ ಸ್ಟೇಟ್ ಆಫೀಸ್ ಬೇರಸು ಬಹಳ ಕಷ್ಟಪಟ್ಟು ಇದನ್ನ ತಯಾರು ಮಾಡಿದ್ದಾರೆ. ಯಾವತ್ತು ಏನ್ ಮಾಡ್ಬೇಕು ಅಂತ ಹೇಳಿ ಇವತ್ತು ಸೋಮವಾರ ಅನ್ನೋದನ್ನ ಪೇಪರ್ ನೋಡ್ಬಿಟ್ಟು ತಿಳ್ಕೊತೇವೆ. ಅದೇ ತರ ಇವತ್ತೇನಿದೆ ಸ್ಕೌಟ್ ಏನಿದೆ ಅಂತ ಹೇಳಿ ತಿಳ್ಕೊಂಡ್ರೆ ಎಲ್ರಿಗೂ ಬಹಳ ಉಪಯೋಗ ಆಗ್ತದೆ ಅಂತ ಹೇಳಿ ನಾನು ತಿಳಿದು ನೀವು ಮಾಡ್ಬೇಕಾಗಿರೋದು ಯೂನಿಫಾರ್ಮ್ ಹಾಕೊಂಡಿರೋದು ಪರಿಹಾರವನ್ನ ಯಾವ್ದಾದ್ರು ಸಣ್ಣ ತೊಂದರೆಗಳಿರುತ್ತೆ, ಅದನ್ನ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ನಾನು ನಮ್ಮೆಲ್ಲ ಸಹೋದ್ಯೋಗಿಗಳ ಪರವಾಗಿ, ಜಿಲ್ಲೆಯ ಎಲ್ಲ ಜನಗಳ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ, ತಾವು ಆ ಕಾರ್ಯಕ್ರಮ ಮಾಡಿಕೊಡ್ಬೇಕು. ಈಗಾಗಲೇ ನಾನೇನು ಮಾತನಾಡಬೇಕು ಅಂತಿದ್ದೆ, ನಾನು ಸ್ವಲ್ಪ ಚುಟುಕಾಗಿ ಹೇಳಿದ್ದೆ. ಅದನ್ನು ನೇರವಾಗಿ, ಸ್ಪಷ್ಟವಾಗಿ, ಬಿಚ್ಚು ಮನಸ್ಸಿನಿಂದ ಮಾತನಾಡಿದ PGR ಸಿಂಧ್ಯಾರ್ ಅವರಿಗೆ ನಾನು ಕೃತಜ್ಞನಾಗಿದ್ದೇನೆ, ಈ ನಮ್ಮೆಲ್ಲರ ಪರವಾಗಿ. ಯಾಕಂದ್ರೆ ಸರ್ಕಾರ ಇದೆ ನಿಜ, ಆದ್ರೆ ನಾನು ಅಂದ್ಕೊಂಡಿದ್ದೇನೆ ಸರ್ಕಾರ ಮಾಡಬೇಕಾದಂಥ ಕೆಲಸವನ್ನ ಈ ಚಳವಳಿ ಶತಕಗಳ ಕಾಲ ಮಾಡ್ತಾ ಬಂದಿದೆ ಸರ್. ಅದರಿಂದ ಸರ್ಕಾರದೊಂದಿಗೆ ನಾವಿದ್ದೇವೆ, ಸರ್ಕಾರವೂ ನಮ್ಮೊಂದಿಗೆ ಇರಬೇಕು ಅಂತಕ್ಕಂಥ ಅಭಿಲಾಷೆ, ಆಕಾಂಕ್ಷೆ ನಮ್ಮೆಲ್ಲ ಯುವಜನ. ವಾರ್ಷಿಕ ಪುಸ್ತಕದ
ಬಿಡುಗಡೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಪುಸ್ತಕಗಳನ್ನು ಬಿಡುಗಡೆಗೊಳಿಸಿ ನಮಗೆಲ್ಲ ಅತ್ಯುತ್ತಮವಾದಂತಹ ಮಾತುಗಳನ್ನಾಡಿದ ಶ್ರೀ UT ಖಾದರ್, ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಮತ್ತು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕದ ಅಡಿಷನಲ್ ಸ್ಟೇಟ್ ಚೀಫ್ ಕಮಿಷನರ್ ಆಗಿರುವ ಸನ್ಮಾನ್ಯ ಶ್ರೀ UT ಖಾದರ್ ಸರ್ ಅವರಿಗೆ ನಾನು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ರಾಜ್ಯ ಸಮಿತಿ ವತಿಯಿಂದ ಅನಂತ ವಂದನೆಗಳನ್ನು ಸರ್ ತೆಗಿರಿ ಪ್ಲೀಸ್